ಈಗ ಅದೇ ಒಂದು ಕಾಫಿ ಬೆಳೆ ತಗೊಂಡ್ರು ಫಸ್ಟ್ ಬೆಳಕ್ಕೆ 5 ವರ್ಷ ಬೇಕು, ನೀವು ಕೊಡ್ತಿರೋದು ಬರೀ 250 ರೂಪಾಯಿ 300 ರೂಪಾಯಿ ಗಿಡಕ್ಕೆ ಕೊಡ್ತಿದ್ದೀರಾ, ಆ ಪರಿಹಾರ ಕೂಡ ಬಹಳ ಅವೈಜ್ಞಾನಿಕ ಅಂತ ಕಂಪ್ಲೀಟ್ ಸಂಪೂರ್ಣ ಚರ್ಚೆನೂ ಕೂಡ ಮಾಡಿದ್ದೀವಿ. ಇದನ್ನ ಈ ಪರಿಹಾರದ ವಿಷಯವಾಗಿ ಅವರು ಏನಾದರೂ ಮುತುವರ್ಜಿ ವಹಿಸಿ ಮುಂದಿನ ದಿನಗಳಲ್ಲಿ ನಾವೇನಾದ್ರು ಒಂದು ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಮಾನ್ಯ ಅರಣ್ಯ ಸಚಿವರು ಭರವಸೆ ಕೊಟ್ಟಿದ್ದಾರೆ. ಇನ್ನು ಏನು ಪ್ರಾಣಹಾನಿ ಸಂಬಂಧಪಟ್ಟಂಗೆ ಮೊನ್ನೆ 10 ರಿಂದ 15 ಲಕ್ಷ ರೂಪಾಯಿ ಮಾಡಿದ್ರು. ಈಗ 15 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಮಾಡಿದ್ದಾರೆ. ಬಟ್ ನನ್ನ ದೃಷ್ಟಿಲಿ ಈಗ ಪ್ರಾಣಾಲಯದ ಮೇಲೆ ದುಡ್ಡು ತಗೊಂಡು ಏನು ಮಾಡೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅದಲ್ವ. ಇದ್ರ ಜೊತೆಗೆ ಮೊನ್ನೆನೋ ನಮ್ಗೆ ಗೊತ್ತಿರಂಗೆ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಅರಣ್ಯ ಸಚಿವರು ಬಂದಿದ್ರಂತೆ, ಹೊಲಾಯನ್ಸ್ಪುರ ತಾಲೂಕಿಗೆ ಬಂದಿದ್ರಂತೆ. ಅಲ್ಲೂ ಕೂಡ ಇದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡಿಲ್ಲ ಅಂತ ನನಗೆ ವಿಷಯ ಬಂತು. ಯಾಕೆಂದ್ರೆ ನಮ್ಗೆ ಈಗ ಆಲೂರು ತಾಲೂಕು ಆಗ್ಬೋದು, ಬೇಲೂರು ತಾಲೂಕು ಆಗ್ಬೋದು, ಮಲೆನಾಡು ಭಾಗದಲ್ಲಿ ಅದು ಸಕಲೇಶ್ಪುರ ತಾಲೂಕು ಆಗ್ಬೋದು, ಈ 3 ತಾಲೂಕುಗಳು ಇದೊಂದು ಪ್ರಮುಖವಾದ ಸಮಸ್ಯೆ. ಇದು ಬಹಳ ನಮ್ಮ ಈ ಭಾಗದ ಜನ ನಮ್ಮ ರೈತರು ಇದು ಎದುರಿಸ್ತಾ ಇದ್ದಾರೆ. ಬಟ್ ಇಲ್ಲಿ ನಮ್ಮ ಪಕ್ಷದ ವತಿಯಿಂದ ಹಿಂದೆ ಮಾನ್ಯ ಎಚ್ ಕೆ ಕುಮಾರಸ್ವಾಮಿ ಅವರು ಶಾಸಕರಾದಂಥ ಕಾಲದಲ್ಲಿ, ಮಾನ್ಯ ಪ್ರಜ್ವಲ್ ರೇವಣ್ಣ ಸಂಸದರಾದಂಥ ಕಾಲದಲ್ಲಿ ಒಂದು ಶಾಸಕರ ನಿಯೋಗ ಪ್ರಜ್ವಲ್ ರೇವಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನು ಕೂಡ ಭೇಟಿ ಮಾಡಿ ಸೆಂಟ್ರಲ್ ಗೌರ್ಮೆಂಟಿಂದ ಯಾವ ರೀತಿ ಇದಕ್ಕೆ ಒಂದು ಶಾಶ್ವತವಾದ ಪರಿಹಾರನ ತರಬಹುದು ಅನ್ನೋ ಒಂದು ಪ್ರಯತ್ನ ಮಾಡಿದ್ದಾರೆ. ಈಗ ಸ್ಟೇಟ್ ಗೌರ್ಮೆಂಟಿಂದ ನಾನು ನಿಮ್ಗೆ ಹೇಳಿದೆ, ವಿಸ್ತಾರವಾಗಿ ಹೇಳಿದೆ ಅವ್ರು ಏನು ಮಾಡ್ಬೋದು ಅಂತ. ಸೆಂಟ್ರಲ್ ಗೌರ್ಮೆಂಟಿಂದನೂ ಕೂಡ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಈಗ ಇಷ್ಟು ಗಮನದಲ್ಲಿದೆ, ನೋಡೋಣ ಇದಕ್ಕೊಂದು ಶಾಶ್ವತವಾದ ಪರಿಹಾರ ಹುಡುಕಕ್ಕೆ ಪ್ರಯತ್ನ ಪಡ್ತೀವಿ. ಶಾಶ್ವತವಾದ ಪರಿಹಾರ ಅಂದ್ರೆ ಇಲ್ಲಿ ಒಳಗಡೆ ಏನು ನಿಮ್ಮ ತಾಲೂಕುಗಳಲ್ಲಿ ಈ ಭಾಗದಲ್ಲಿ ಆನೆಗಳು ಬಂದಿದ್ದಾವೆ, ಅದನ್ನ ಪ್ರತಿಯೊಂದು ಆನೆಗೂ ಹಿಡಿದು ಸ್ಥಳಾಂತರ ಮಾಡಬೇಕು. ಇದು ಬಿಟ್ಟರೆ ನನ್ನ ದೃಷ್ಟಿಲಿ ಬೇಡ. ನಾನೇ ಹಿಂದೆ MLC ಗ್ರಾಂಟ್ ಅಲ್ಲಿ 2 ಕೋಟಿ ರೂಪಾಯಿ ಮಾನ್ಯ ಬಸವರಾಜ ಬೊಮ್ಮೆಯವರು ಮುಖ್ಯಮಂತ್ರಿಗಳಾದಂಥ ಕಾಲದಲ್ಲಿ ಅವರು ಪಾಪ ಯಾವ್ದು ಕೇಳಿದ್ರೆ ಅನುದಾನ ಜಿಲ್ಲೆಗೆ ಇಲ್ಲ ಅಂತಿರಲಿಲ್ಲ. ಆ ಸಂದರ್ಭದಲ್ಲಿ ಆಲೂರು ತಾಲೂಕಿಗೆ ಸಾಕಷ್ಟು ರಸ್ತೆಗಳಿಗಾಗ್ಬೋದು ಹಾಗೂ ಸಮುದಾಯ ಭವನಗಳಿಗೆ ಸಾಕಷ್ಟು ಅನುದಾನಗಳನ್ನ ಹಾಕೊಟ್ಟಿದ್ವಿ. RDPR ಅಲ್ಲಿ ಜಿಲ್ಲಾ ಇರಿಗೇಷನ್ ಅಲ್ಲಿ ಹಾಗೂ PWD 3 ಇಲಾಖೆಗಳಲ್ಲೂ ಕೂಡ ಅನುದಾನಗಳು ತಂದು ನಾನೇ ಬಂದು ಗುದ್ಲಿ ಪೂಜೆ ಮಾಡಿದ್ದೆ. ನಮ್ಮ ಮುಖಂಡರುಗಳೇ ಬಂದು ಅದನ್ನ ಗುದ್ಲಿ ಪೂಜೆ ನನಗೆಲ್ಲ ಮಾಡಿಸಿದ್ರು. ಏನೋ ಪ್ರಾರಂಭ ಮಾಡೋದು ಸ್ವಲ್ಪ ತಡ ಆಗಿರ್ಬೋದು, ಪ್ರಾರಂಭ ಮಾಡೋದು ತಡ ಆಯಿತು. ಅದನ್ನ ಮತ್ತೆ ಶಾಸಕರು ಮತ್ತೆ ಈಗ ಹೊಸ ವಿಧಾನಸಭೆ ವಿಧಾನಮಂಡಲ ಬಂದ್ಮೇಲೆ ಮತ್ತೆ ಅವ್ರು ಹೋಗ್ಲಿ ಮಾಜಿ ಶಾಸಕರು ನಮ್ಗೊಂದು ದೇವಸ್ಥಾನ ಕೊಟ್ಟಿದ್ರು. 30 ಲಕ್ಷ ರೂಪಾಯಿ ಸಮುದಾಯ ಭವನಗಳಿಗೆ ಮಾನ್ಯ ಶ್ರೀ ದೇವೇಗೌಡ ಅವರ ಕೂಡ ನಾವು ಸಹಕಾರ ಮಾಡಿದ್ದೀವಿ. ಈಗ ನಮ್ಮ ಅನುದಾನದಲ್ಲಿ ಸುಮಾರು 20 ಲಕ್ಷ ರೂಪಾಯಿ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ, ದೇವಸ್ಥಾನಗಳ ಅಭಿವೃದ್ಧಿ ಜೀರ್ಣೋದ್ಧಾರಕ್ಕೆ ಆ ಹಳ್ಳಿಗಳಿಗೆ ನಾವು ಭೇಟಿ ಕೊಟ್ಟಿದ್ವಿ. ಈಗ ಕೆಲವು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ವಿ. ಗಂಜದೇವತ ಆಗ್ಬೋದು, ನಂಜನೇಶ್ವರ ದೇವಸ್ಥಾನ ಆಗ್ಬೋದು, ಹಾಗೂ ಹೊಸಪುರಲ್ಲಿ ಅಲ್ಲೊಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಹಾಗೂ ಶ್ರೀರಾಮ ಮಂದಿರ ಶ್ರೀರಾಮ ಮಂದಿರ ಅಲ್ಲಿ ಹಾಗೆ ಸಾಕಷ್ಟು ಹಳ್ಳಿಗಳಲ್ಲಿ ನಾವು ಅನುದಾನಗಳನ್ನು ಸಹಕಾರ ಮಾಡಿದ್ದೀವಿ. ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಇಂದಿನೂ ನಮ್ಮ ಪಕ್ಷಕ್ಕೆ ಒಂದು ಇಡೀ ಜಿಲ್ಲೆಯಲ್ಲಿ ನಮ್ಮ ಪಕ್ಷಕ್ಕೆ ಶಕ್ತಿ ಕೊಟ್ಟಂಥ ಒಂದು ಹೋಬಳಿ ತಾಲೂಕು ಆ ತಾಲೂಕಿನಲ್ಲಿ ಹೆಚ್ಚಿನ ಅಭಿವೃದ್ಧಿಗೆ ನಾವಾಗ್ಬೋದು, ಹಿಂದೆ ಏನು ಮನೆ ರೇವಣ್ಣ ಸಾಹೇಬರಾಗ್ಬೋದು, ದೊಡ್ಡವರಾಗ್ಬೋದು, ಹಾಕೊಂಬಂದಂಥ ಮಾರ್ಗದರ್ಶನದಲ್ಲಿ ಅವ್ರು ಹಾಕೊಂಬಂದಂಥ ಸಲಹೆಗಳಲ್ಲಿ ನಾವು ನಡೀತೀವೋ ಅಲ್ಲಿ ಆ ವಿಡಿಯೋ ಕೂಡ ನೀವು ಗಮನಿಸಿರಬೇಕು. ಆನೆ ದಾಳಿ ಬಗ್ಗೆ ಒಂದು ಪ್ರಶ್ನೆ, ಚುಕ್ಕೆ ಗೊತ್ತಿನ ಪ್ರಶ್ನೆ ಹಾಕಿ ಮನೆ ಅರಣ್ಯ ಸಚಿವರಿಗೆ ಏನಾಗಬೇಕು, ಇದಕ್ಕೆ ಯಾವ ಥರ ಪರಿಹಾರ ಆಗಬೇಕು, ಯಾವ ಥರ ಇದು ಸಮಸ್ಯೆ ಇಲ್ಲಿ ಸಂಬಂಧಪಟ್ಟ ಈ ಭಾಗದ ಜನ ಎದುರಿಸ್ತಾ ಇದ್ದಾರೆ, ಪ್ರತಿಯೊಂದು ಕೂಡ ವಿಸ್ತಾರವಾಗಿ ಅವ್ರನ್ನ ಕೇಳಿದ್ದೀವಿ. ಇಲ್ಲಿ ಮೊದಲನೇದಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಅದೇನು ರೈಲ್ವೆ ಬ್ಯಾರಿಕೇಡಿಂಗ್ ಬಗ್ಗೆ ಇವರು ಹೇಳ್ತಾ ಇದ್ದಾರೆ, ಯಾರು ಸರ್ಕಾರದವರು. ರೈಲ್ವೆ ಬ್ಯಾರಿಕೇಡಿಂಗ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಈ ಭಾಗದ ಜನ. ಯಾಕೆ ಅಂತಲೇ ಹೇಳ್ಬಿಡ್ತೀನಿ. ಈಗ ಮಾಗೋಡ್ ಬ್ರಿಡ್ಜ್ ಹತ್ರ ಏನು ಮಾಗೋಡು ಸೇತುವೆ ಬರುತ್ತೆ, ಅಲ್ಲಿವರೆಗೂ ರೈಲ್ವೆ ಬ್ಯಾರಿಕೇಡಿಂಗ್ ಆಗಿದೆ. ಈಗ ಎಲ್ಲಿ ಸ್ಟಾಪ್ ಆಗಿದೆ ಅಲ್ಲಿಂದ ನುಸುಳ್ಕೊಂಡು ಆನೆಗಳು ಕೊಡಗು ಜಿಲ್ಲೆಯಿಂದ ನಮ್ಮ ಹಾಸನ ಜಿಲ್ಲೆಗೆ ಒಳಗಡೆ ಬರ್ತಾ ಇದ್ದಾವೆ. ಈಗ ಅಲ್ಲೇ ಸಾಕಷ್ಟು ಆನೆಗಳು ಬಂದ್ಬಿಟ್ಟಿದ್ದಾವೆ. ಈಗ ಮತ್ತೆ ರೈಲ್ವೆ ಬ್ಯಾರಿಕೇಡಿಂಗ್ನ ಮುಂದುವರಿಸ್ತೀವಿ ಅಥವಾ ರೈಲ್ವೆ ಬ್ಯಾರಿಕೇಡಿಂಗ್ನ ನಾವು ಪೂರ್ಣ ಮಾಡ್ತೀವಿ, ಎಕ್ಸ್ಟೆಂಡ್ ಮಾಡ್ತೀವಿ ಅನ್ನೋದು ಅದು ಯಾವುದೇ ರೀತಿಯಾದ ಪ್ರಯೋಜನಗಳು ಅರ್ಥ ಇದ್ದಂಥ ಒಂದು ಕಾಮಗಾರಿ ಅಂತ ಹೇಳಕ್ಕೆ. ಯಾಕೆ ಅಂದರೆ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು, ರೈಲ್ವೆ ಬ್ಯಾರಿಕೇಡಿಂಗ್ ಮಾಡೋದು ಆನೆ ಬರ್ದೇನೆ ತಡೆಯೋಕ್ಕೆ. ಬಟ್ ಈಗ ಆನೆ ಒಳಗಡೆ ಆಗಲೇ ಇದ್ದಾವೆ. ಈಗ ರೈಲ್ವೆ ಬ್ಯಾರಿಕೇಡಿಂಗ್ ಮಾಡಿದ್ರು ಕೂಡ
ಆನೆಗಳು ಒಳಗಡೆ ಇನ್ನೂ ನಾವೇ ಕೂಡ ಹಾಕೊಂಡು ನಾವೇ ಸಮಸ್ಯೆ ಹೆಚ್ಚು ಮಾಡ್ಕೊಂಡಾಗುತ್ತೆ. ಆಗ ಏನ್ ಮಾಡ್ತಾರೆ, ಒಂದ್ ನಿಮಿಷ ಬಂದೆ. ಸತ್ತಾಗ 2 ಹಿಡಿದ್ಬಿಟ್ಟು ಈಗ ನಾನು- ಎಲ್ಲಿಗೆ ಬಿಡ್ತಿದ್ದಾರೆ ಅಂತ ಒಂದ್ ನಿಮಿಷ ಗೊತ್ತಿಲ್ಲ. ಬಂದೆ, ನಾನು ಪೂರ್ಣ ಹೇಳ್ತೀನಿ. ಯಾಕಂದ್ರೆ ನಾವು ಈ ಸಮಸ್ಯೆನ ಸಂಪೂರ್ಣ ಚರ್ಚೆ ಮಾಡಿದೀವಿ, ಸದನದಲ್ಲಿ 2 ಸರಿ ಚರ್ಚೆ ಮಾಡಿದೀವಿ. ಬಂದೆ ಒಂದು ನಿಮಿಷ. ಈಗ ಅದು ಒಂದು ಭಾಗ ಆದ್ರೆ, ಎರಡನೇ ಭಾಗ ಏನಾಗಿದೆ, ನಾವು ಕೇಳುವಂತ ಪ್ರಶ್ನೆಗೆ ನಾವು ಜಿಯೋ ಟ್ಯಾಗಿಂಗ್ ಮಾಡಿದೀವಿ. ಅಲ್ಲಿ ಯಾರು ಸ್ಥಳೀಯವಾಗಿ ಗ್ರಾಮಸ್ಥರು ಇರ್ತಾರೆ, ಯಾರು ಸ್ಥಳೀಯವಾಗಿ ರೈತರು ಇರ್ತಾರೆ, ಅವ್ರಿಗೆಲ್ಲ ಮೊಬೈಲಲ್ಲಿ SMS ಅಲರ್ಟ್ ಬರೋ ಥರ ನಮ್ಮ ಅರಣ್ಯ ಇಲಾಖೆಯಿಂದ ಅಧಿಕಾರಿಗಳ ಮೂಲಕ ಮಾಡಿದೀವಿ ಅಂತ ನಮ್ಗೆ ಹೇಳ್ತಾರೆ. ಈಗ ಅದೆಷ್ಟು ಮಟ್ಟಿಗೆ ಅದು ಫಲಕಾರಿಯಾಗಿದೆ ನಮ್ಗೆ ಗೊತ್ತಿಲ್ಲ. ಇದು ಒಂದು ಎರಡನೇ ಭಾಗ. ಇದು ಮೂರನೇ ಭಾಗ ನಿಮಗೆಲ್ಲ ತಿಳ್ಕೊಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ವಿಷಯ ಅಂದರೆ, ಇಲ್ಲಿ ಆನೆದು ಮೈಗ್ರೇಟರಿ ಪ್ಯಾಟರ್ನ್ ಇತ್ತಲ್ಲ, ಆ ಪ್ಯಾಟರ್ನ ಡಿಸ್ಟರ್ಬ್ ಮಾಡಿದ್ದಾರೆ ಫಸ್ಟು. ಅದೇನು ಎಲಿಫೆಂಟ್ ಕಾರಿಡಾರ್ ಅಂತ ಮಾತಾಡ್ತೀವಿ, ಅದನ್ನು ಟೋಟಲಿ ಡಿಸ್ಟರ್ಬ್ ಮಾಡಿದ್ದಾರೆ. ಈಗ ಹಿಂದೆ ಇವೆಲ್ಲ ಏನು ಆನೆಗಳಿಗೆ ಬರ್ತಿದ್ದಾವೆ ಬಂದು ಮತ್ತು ವಾಪಸ್ ಒಂದು ಭದ್ರಾ ಟೈಗರ್ ರಿಸರ್ವ್ ಹೋಗಬೇಕು. ಅದೇ ಒಂದು ರೆಗ್ಯುಲರ್ ಮೈಗ್ರೇಟರಿ ಪ್ಯಾಟರ್ನು. ನಾನು ಸಂಪೂರ್ಣ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ದೀನಿ, ಇರೋ ವಿಷಯ ನಿಮ್ಗೆ ನೇರವಾಗಿ ಹೇಳ್ತೀನಿ. ಇಲ್ಲಿ ಏನಾಗಿದೆ, ಎಲಿಫೆಂಟ್ ಕಾರಿಡಾರ್ ಡಿಸ್ಟರ್ಬ್